ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಷಕರೇ, ನಿಮ್ಮ ಅಪ್ರಾಪ್ತ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದಾರಾ? ಹಾಗಾದರೆ ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣು ಹಿಡಿ. ಯಾಕಂದರೆ ಕಾಮುಕರು ಟಾರ್ಗೆಟ್ ನಿಮ್ಮ ಮಕ್ಕಳೇ ಆಗಿರ್ತಾರೆ. ಇನ್ಸ್ಟಾದಲ್ಲಿ ಪರಿಚಯವಾಗಿ ಭೇಟಿಯಾಗೋಣ ಎಂದು ಕರೆದ ಕೀಚಕರು ಆ ಅಪ್ರಾಪ್ತ ಬಾಲಕಿಯರಿಗೆ ಮಾಡಿದ್ದಾದ್ರೂ ಏನು ಗೊತ್ತಾ? ಈ ಭಯಾನಕ ಸ್ಟೋರಿಯನ್ನು ನೀವೇ ನೋಡಿ. ಮಕ್ಕಳನ್ನ ಹೊರಗೆ ಕಳಿಸುವ ಪೋಷಕರೇ ಎಚ್ಚರ ಎಚ್ಚರ. ಇನ್ಸ್ಟಾಗ್ರಾಂನಲ್ಲಿ ಸ್ನೇಹ ಬೆಳೆಸಿ ಕಿಡ್ನಾಪ್ ಮಾಡಿ ಅತ್ಯಾಚಾರ. ಚಾಕು ಲಾಂಗ್ಗಳನ್ನು ಬಳಸಿ ಬಿಲ್ಡಪ್ ಕೊಟ್ಟು ರೀಲ್ಸ್ ಮಾಡೋದು, ಇನ್ಸ್ಟಾಗ್ರಾಂನಲ್ಲಿ ಹುಡುಗಿಯರನ್ನ ಟ್ರ್ಯಾಪ್ ಮಾಡಿ ಸ್ನೇಹ ಬೆಳೆಸೋದು, ಬಳಿಕ ಭೇಟಿಯ ನೆಪದಲ್ಲಿ ಕರೆಸಿಕೊಂಡು ಕಿಡ್ನಾಪ್ ಮಾಡಿ ಅತ್ಯಾಚಾರ ಎಸಗೋದು. ಇಂತಹದೊಂದು ಮೈನಡಗಿಸುವ ದಾರುಣ ಘಟನೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಡಕಮಾರನಹಳ್ಳಿಯಲ್ಲಿ ನಡೆದಿದೆ. ಮೋಹನ್ ಹಾಗೂ ವಿನಯ್ ಎಂಬ ಬೆಂಗಳೂರಿನ ಇಬ್ಬರು ಕಾಮಕರು ಮೈಸೂರು ಮೂಲದ ಇಬ್ಬರು ಅಪ್ರಾಪ್ತ ಬಾಲಕಿಯರನ್ನ ಕಾಡುಗೋಡಿಯ ರೂಮ್ಗೆ ಕರೆದೊಯ್ದು ಬಂಧಿಸಿ ಅತ್ಯಾಚಾರ ಎಸಗಿದ್ದಾರೆ. ಗಾಂಜಾ ಹೊಡೆದು ನಿರಂತರ 3 ದಿನ ಕೂಡಿ ಹಾಕಿ ಅತ್ಯಾಚಾರ ಮಾಡಿ ಬಳಿಕ ಪೊಲೀಸರಿಗೆ ಹೇಳಿದರೆ ಕೊಲೆ ಮಾಡುವುದಾಗಿ ಾದರೆ ಮೈಸೂರು ಮೂಲದ ಕುಟುಂಬವೊಂದು ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿಯಲ್ಲಿದ್ದ ತಮ್ಮ ಸಂಬಂಧಿಕರ ಮನೆಗೆ ಬಂದಿದ್ರು. ಈ ವೇಳೆ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗುವುದಾಗಿ ಹೇಳಿ ಇಬ್ಬರು ಅಪ್ರಾಪ್ತ ಬಾಲಕಿಯರು ಹಾಗೂ ಓರ್ವ ಬಾಲಕ ಮನೆಯಿಂದ ಹೊರಬಂದಿದ್ದಾರೆ. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಈ ಮುಂಚೆಗೆ ಪರಿಚಯವಾಗಿದ್ದ ಮೋಹನ್ ಹಾಗೂ ವಿನಯರನ್ನ ಭೇಟಿ ಮಾಡಲು ಹೋಗಿದ್ದಾರೆ. ಆದರೆ ಈ ಕಿರಾತಕರು ಪ್ಲಾಯಿಸಿ ಇವರನ್ನು ಬೈಕ್ನಲ್ಲಿ ಕಾಡುಗೋಡಿ ರೂಮ್ಗೆ ಕರೆದೊಯ್ದು ಕೂಡಿಯಾಕಿ ವಿಕೃತ ಮೆರೆದಿದ್ದಾರೆ. ಇನ್ನು ಬಾಲಕಿಯರ ಜೊತೆ ಹೋಗಿದ್ದ ಸಹೋದರರನ್ನು ಕೂಡ ಬೇರೆ ರೂಮ್ನಲ್ಲಿ ಕೂಡಿಯಾಕಿ ಅಟ್ಟಹಾಸ ಮೆರೆದಿದ್ದಾರೆ. ಆದರೆ ಕೃತ್ಯದ ಮಧ್ಯೆ ದೊಡ್ಡ ಅನಾಹುತ ನಡೆಯಬಹುದು ಎಂದು ಊಹಿಸದ ಮತ್ತೊಬ್ಬ ಆರೋಪಿ ಮೋಹನ್ ವಿನಯ್ ಕಣ್ಣು ತಪ್ಪಿಸಿ ಇಬ್ಬರು ಬಾಲಕಿಯರನ್ನ ಹಾಗೂ ಓರ್ವ ಬಾಲಕನನ್ನ ಬಿಟ್ಟು ಕಳಿಸಿದ್ದಾರೆ. ಇನ್ನು ಬಾಲಕಿಯರ ವರ್ತನೆ ನೋಡಿ ಸಂಶಯಗೊಂಡ ಪೋಷಕರು ಪ್ರಶ್ನಿಸಿ ಕೇಳಿದಾಗ ಈ ದೌರ್ಜನ್ಯ ಬೆಳಕಿಗೆ ಬಂದಿದೆ. ಪೋಷಕರು ತಕ್ಷಣ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಸದ್ಯ ಪೊಲೀಸರು ಬಿಎನ್ಎಸ್ ಕಲಂ 137, 127 ಹಾಗೂ ಪೋಕ್ಸೋ ಸೆಕ್ಷನ್ 8-12 ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ನೊಂದ ಬಾಲಕಿಯರನ್ನು ಸದ್ಯ ಮಲ್ಲೇಶ್ವರದ ಕೆಸಿಜಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಘಟನೆಯ ಬಳಿಕ ತಲೆಮರೆಸಿಕೊಂಡಿರುವ ಆ ಇಬ್ಬರು ಕ್ರಿಮಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.